ಯಾವಾಗ ಬಂದ್ರಮ್ಮಿ? ರಾತ್ರಿ ಕಣಮ್ಮ. ನೀನ್ ಯಾವಾಗ ಬಂದೆ? ಅಮ್ಮ ನಾನು ಒಂದು 6 ಗಂಟೆ ಆಗಿತ್ತು ಕಣಮ್ಮ. ಗಂಡನ ಮನೆ ಜ್ಞಾನ ಆಗಿಲ್ಲ ಇಬ್ರಿಗೂ. ಎಲ್ಲಾನು ಮಂಗಳಾರತಿ ಮಾಡಿ ಕಳಿಸ್ಲೇಬೇಕು ಅಲ್ವಾ? ಕರೆಯಕ್ಕೂ ಮಂಗಳಾರತಿ ಮಾಡಿ ತಾಂಬೂಲ ಕೊಟ್ಟು ಕಳಿಸ್ಬೇಕು. ಜ್ಞಾನ ಇಲ್ವಾ ಗಂಡನ ಜೊತೆ ಬಂದು ಸಂಸಾರ ಮಾಡ್ಬೇಕು ಅನ್ನೋದು? ಎಷ್ಟು ದಿವಸ ರಮ್ಮಿ? ಎಷ್ಟು ದಿವಸ ಆಯ್ತು? ಚೆನ್ನಾಗದೆ. ಹೋಗಿ ಅಪ್ಪನ ಮನೆಗೆ ಹೋಗಿ 1 ತಿಂಗಳಾಯ್ತು. ಇನ್ನುವೇ ಗಂಡನ ಮನೆ ಜ್ಞಾನ ಆಗಿಲ್ಲ. ತಿಂಗಳಿಗೂ ಒಯ್ತಿದ್ರಲ್ಲ, ಏನಾಗಿದೆ ಅದು? ಹೋದ್ರೆ ತಿಂಗಳು ಉಳ್ಕತ್ತಿದ್ದೀರಲ್ಲ, ಬತ್ತಿದ್ರಿ 1 ದಿವಸ ಉಳ್ಕತ್ತಿದ್ರಿ, ಬಟ್ಟೆ ಗಿಟ್ಟೆಲ್ಲ ತುಂಬ್ಕತ್ತಿದ್ರಿ, ಓಡ್ತಿದ್ರಿ. ಏನಾಗಿದೆ ಅದು? ಇಲ್ಲ ಹೇಳ್ಬಿಡಿ. ಬಾಳ ಕೈಕಿಲ್ಲ, ಬತ್ತಕ ಕೈಕಿಲ್ಲ ಅನ್ಸತ್ತೆ, ಇರಕೈಕಿಲ್ಲ ಅಂತ ಬೇಕಾದ್ರೆ ನ್ಯಾಯ ತೀರ್ಮಾನ ಮಾಡ್ಬಿಟ್ಟು ಕಳ್ಸಕಾಯ್ತದೆ. ಏನ್ ನಿಮ್ಮ ಆಟ? ಪಾಲ್ ತಗೊಂಡು ಹೋಗಿದ್ದು ಅದಕ್ಕೆಯ ಇಟ್ಟು ಸ್ವಲ್ಪ ಮಾಡ್ಕೊಡಿ ಗಂಡದಿರ್ಗೆ. ಅವ್ರು ಗೈಕ ಬಂದು ಹಾಕ್ತಾರೆ ಅನ್ನೋದು ಬಿಟ್ಬಿಟ್ಟು ಗಂಡನೂ ಬೀದಿಲ್ ಬಿಟ್ಕೊಂಡು ಕೆಲಸ ಮಾಡ್ತಿಲ್ಲ. ಅವ್ರು ಇವ್ರಾಗೆ ಅಪ್ಪನ ಮಂದಿ ಕೂತವ್ರೆ. ನಾಚಿಕೆ ಮನ ಮರದಿಬೇಕು, ಹೆಂಗ್ ಸದೊಳಗೆ ಜವಾಬ್ದಾರಿ ಇರಬೇಕು. ಗಂಡ ಸರಿಯಿಲ್ಲ ಅಂದ್ರೆ ಒಂದು ಆಯ್ತು ತರಬೇಕು. ಮೊದ್ಲಕ್ಕೆ ನೀವೇ ಸರಿಲ್ವಲ್ಲ? ಓಹೋ, ನೀವೇ ಸೋಂಬೇರಿ ಮುಂಡೆವು. ಏನೋ ನಿಮ್ ಗಂಡದಿರ್ಗೆ ಬೇರೆಯಾ ಬುದ್ಧಿ ಹೇಳ್ಕೊಟ್ಟಿರ ನೀವು? ಗಂಡದಿರ್ಗೆ ಸೋಂಬೇರಿ ನನ್ನ ಹಾಟ್ ಕಳಗಿತ್ತೀರಾ? ಮರ್ವಾದಿಯಿಂದ ಅವ್ರನ್ನೂ ಕೆಲಸ ಕಳಿಸ್ಬಿಟ್ಟು ನೀವೇ ಮಸಿ ಎತ್ಕಲಿರಿ. ಏನು ಹೊಲನೆಲ್ಲ ಪಾಳ್ಬಿಟ್ಕ ಕೂತಿದ್ದೀರಿ? ಜ್ಞಾನ ಬೇಡವಾ? ಗಂಡನ್ಗೆ ಹೇಳ್ಬಿಟ್ಟು ಏನಾರುವೆ ಹಾಕ್ಸದ ಮಟ್ಟದ ಅಂದನೆಯ ಅಪ್ಪನ ಮನೆಯೋ ಕೂತಿದ್ದೀರಲ್ಲ? ನಾಚಿಕೆ ಇಲ್ಲ ಬೇವರ್ಸಿ ಮುಂಡೆವ. ಹಂಗೆ ಮುಸುಡಿ ತಿಳ್ದು ಬಿಡ್ತೀನಿ. ಎಂತಾಳು ಒಳ್ಳೆಯವರು, ರತ್ನಿ ತರನುವೆ ಒಳ್ಳೆಯವರು ಒಳ್ಳೆಯವರು ಅನ್ಕೊಂಡ್ರೆ ಏನು ಕಳ್ನಾಟಕ ಹಾಡ್ತಾ ಕೂತವ್ರೆ? ಕಳ್ನಾಡ್ ಹಾಟ್ ಕಳ್ಗಿತ್ತೀರಾ? ಏನಾಗಿರೋದು ನಿಮ್ಗೆ? ಏನೋ 7 ಕಳ್ಸ ಗಂಟೆಗೆ ಗಂಡನ ಮನೆಗೆ ಬರಕ್ಕೆ ಆಸೆ ಇಲ್ವಾ? ಗೈದ್ ಹಾಕ್ಬೇಕಾಯ್ತದೆ, ಮಟ್ಟ ಹಾಕ್ಬೇಕಾಯ್ತದೆ, ಅಡುಗೆ ಮಾಡ್ಬೇಕಾಯ್ತದೆ ಅನ್ನೋ ಕಷ್ಟಕ್ಕೆಯ ಅಷ್ಟು ಚೆನ್ನಾಗಿರೋನ್ನ ಬೇರೆ ಮಾಡಿ ಕೂರ್ಸಿದ್ರಿ. ಈಗ ಮರ್ವಾದಿಯಿಂದ ಬದುಕಬೇಕು ತಾನೆ? ಅಪ್ಪನ ಮನೆಗೆ ಹೋಗಿ ಕುತ್ಕೊಂಡವ್ರೆ. ಅಪ್ಪನ ಮನೆಗೆ ಏನು ಕ್ರಮಿ? ಅಲ್ಲ ಕಣಮ್ಮ, ಒಂದು 4 ದಿವಸ ಇದ್ದಕ್ಕೆ ಬರೋದ ಅಂತ. ಏನೋ 4 ದಿವಸ ಆಯ್ತಾ ಹೋಗಿ? 4 ದಿವಸ ಆಯ್ತು ರಮಿ? ಹಂಗಲ್ಲ ಕಣಮ್ಮ, ಆವತ್ತೇ ಹೋಯ್ತೀವಿ ಅಂದು ಅವ್ವ. ಏನೋ ಸ್ವಲ್ಪ ದಿವಸ ಇರಿ ಹೋಗಿವ್ರಿ ಅಂತ ಅಂತು. ಏನು ಅಪ್ಪನ ಮನೇಲಿ ಉಳ್ಕಬೇಡಿ ಹೋಗಿ ಅಂದಾರ? ಅವ್ರಿಗೂ ಆಸೆ ಇರ್ತದೆ ಉಳ್ಕೊಳ್ಳಿ ಅಂತಾರೆ. ನಿಮಗೆ ಜ್ಞಾನ ಇಲ್ವಾ? ಹೋಗ್ಬೇಕು ತಾಳು ಬಂದು ಬಾರಿ ದಿನ ಆಯ್ತು ಅಂತ. ಏನೋ ಅದಕ್ಕೆ ನಾದ್ನೀರವ್ರೆ, ಅದಕ್ಕೆ ದಿರವ್ರೆ, ವಾರವ್ರಿಗಿತ್ತೀರವ್ರೆ. ಅವ್ರ ಜೊತೆ ಹೋಗ್ಬಿಟ್ಟು ನೀವು ಅಲ್ಲಿ ಹಟ್ಟಿಲಿ ಕೂತಿದ್ದೀರ. ನಾಚಿಕೆ ಹಾಕಿಲ್ವಾ? ನಿಮ್ಗೆ ಹೇಳ್ತೀನಿ ಬೆಂಕಿ ಹಾಕ ನಾಚಿಕೆ ಹಾಕಿಲ್ವಾ? ಅವ್ರಿಗೆ ಗಂಡನ ಜೊತೆ ಅತ್ತೆ ಮನೇಲಿ ಹೆಂಗೆ ಬಾಳ್ಕ ಹೋಯ್ತಿದ್ದಾರು? ನೀವು ಹೋಗಿ ಅಪ್ಪನ ಮನೇಲಿ ಕೂತಿದ್ದೀರಲ್ಲ, ಏನೋ ನಿಮ್ಮನ್ನ ಹೊಡೆದು ಹೊಡ್ಸಿದ್ದೀವಾ? ಇಲ್ಲ ಬಡ್ದು ಹೊಡ್ಸಿದ್ದೀವಾ? ಇಲ್ಲ ಮನೆಯಿಂದ ಹಾಚಿ ಕಟ್ಟಿದವೋ? ಹೋಗಿ ಕೂತೀರ ಚಂದ ನೋಡು, ಚಂದವಾ? ಇಲ್ಲ ಹೇಳ್ಬಿಡಿ ಇಷ್ಟ ಇಲ್ಲ ನಮಗೆ, ಇರಕ್ಕೆ ಇಷ್ಟ ಇಲ್ಲ, ಬದುಕಕ್ಕೆ ಇಷ್ಟ ಇಲ್ಲ, ಬಾಳ್ವೆ ಮಾಡಕ್ಕೆ ಇಷ್ಟ ಇಲ್ಲ ಅಂತ. ಏನೋ ಒಂದು ತೀರ್ಮಾನ ಮಾಡೋಕ್ಕಾಯ್ತದೆ. ಅದು ಬಿಟ್ಬಿಟ್ಟು ನೀವು ಚೆನ್ನಾಗಿದ್ದಾಗೆ ಹೋಗ್ಬಿಟ್ಟು ಅಪ್ಪನ ಮೇಲೆ ಕೂತ್ಕೊಂಡ್ರೆ ಹೋಯ್ತಾರೆ. ಹಬ್ಬಗ ಹುಡ್ಮೆಗ ಹೋಯ್ತಾರೆ. ಪಾಲ್ ಕೊಟ್ಟಾಗ್ಲಿಂದ 5-6 ಸಲ ಸುತ್ತಾಡಿದ್ರಲ್ಲಮ್ಮಿ. 2 ದಿವಸ ಇಲ್ಲಿ ಉಳ್ಕೊಳ್ಳೋದು, ಇನ್ನು ತಿಂಗಳಲ್ಲಿ ಉಳ್ಕೊಳ್ಳೋದು, 2 ದಿವಸ ಇಲ್ಲಿ ಉಳ್ಳೋದು, ತಿಂಗಳಲ್ಲಿ ಉಳ್ಕೊಳ್ಳೋದು. ಏನು ಮಾಡಕ್ಕೆ 2 ದಿವಸಕ್ಕೆ ಬಂದ್ರಿ? ಅದಾಗ ತಕ ಹೊಂಟೋಗ್ಬಿಡಿ. ಒಂದು ಆಟನೋ ಇಲ್ಲ ಒಂದು ಟ್ಯಾಕಿಟ್ನ ಮಾಡ್ಬಿಟ್ಟು ಪಾಲ್ ಕೊಟ್ಟಿವೆಲ್ಲ ಸಾಮಾನು ಇಬ್ರು ತುಂಬ್ಕೊಂಡು ಹೊಂಟೋಗಿ ತಗಿ. ಸುಮ್ಮನೆ ಏನು ಮಾಡಕ್ಕೆ 2 ಗಂಟೆ ಬಂದಿರಿ ಅಲ್ವಾ? ಸುಮ್ಮನೆ ಇಲ್ಲಿಗೆಲ್ಲ ಬರಕ್ಕೆ ಹೋಗ್ಬೇಡಿ. ಚೆನ್ನಾಗಿರಕ್ಕಿಲ್ಲ. ಚಂದ್ವಾ ಗಂಡನ ಜೊತೆ ಸಂಸಾರ ಮಾಡ್ಕೊ ಹೋಗಿ ಬಾಳ್ವಾಟ ಬಟ್ಕಾಟ ಮಾಡ್ಕೊ ಹೋದ್ರೆ ಚಂದ್ವಾ ನಿಂತ್ಕೋಬೇಕು ಅಪ್ಪನ ಮನೇಲಿ. ಗಂಡ ಬಿಟ್ಟವ್ ನಂಗೆ ನಿಂತ್ಕೋಬೇಕು. ಆಗ ಒಳ್ಳೆ ಮರ್ಯಾದಿ. ಹಿಂಗೆ ನಿಂತ್ಕೊಂಡ್ರೆ ಚಂದ ಆತದ? ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು ನಿಂತಿರ ಚಂದ ನೋಡು. ಇಷ್ಟ ಇದ್ರೆ ಬಾಳಿ, ಇಲ್ಲಾಂದ್ರೆ ಕಡ್ದೋಗ್ರಮ್ಮಿ. ನಿಮ್ಮೇನಂತ ಬಂಗ ಬಲ್ಗುದಿಲ್ಲ ಅಲ್ಲ? ನಿಮ್ ಗಂಡಿರ 50,000 ಸಾಲ ಮಾಡಿದಾರಂತಲ್ಲ, ಏನ್ ಮಾಡಕ್ಕೆ? ಅಲ್ಲ ಕಣಮ್ಮ, ನಮ್ಗೇನ್ ಗೊತ್ತು? ನಮಗ್ ಗೊತ್ತಿಲ್ಲ. ಓಹೋ, ಬಿತ್ರಿವಾ? ಗೊತ್ತಿಲ್ವಮ್ಮಿ? ದೇವ್ರಾಣೆ ಗೊತ್ತಿಲ್ಲ ಕಣಮ್ಮ. ನಿನಗೆ ಹೇಳ್ತಿರ್ವಾಗ್ಲೇ ನಮ್ಗೆ ಗೊತ್ತಾಗಿರೋದು. ಅದು ಯಾಕೆ ಮಾಡಿದಾರಂತೆ? ನಾಟಕ ಕತ್ತಿರ್ಕೊಂಡ್ರಮ್ಮಿ ನೀವೇ ಸರಿಯಾಗಿ ನಾಟಕ ಹಾಡ್ತಿದ್ದೀರಿ. ಯಾವಳಿಗೆ ಗೊತ್ತಮ್ಮಿ? ಏನ್ ಗೊತ್ತಿರ ನಿಮ್ ಕೇಳವ್ನ? ಸಾಲ ಮಾಡಿ ಕುತ್ಕೊಂಡವ್ರಲ್ಲ, ಸಾಲದವರೆಲ್ಲ ಬಂದು ಮನೇಲಿ ಗಲಾಟೆ ಮಾಡ್ತಾರಲ್ಲ, ನಾಚಿಕೆ ಮನ ಮರದಿ ಬೇಡವಾ? ಗಂಡನ್ನ ಏನೋ ಎತ್ತ ಹೆಂಗೆ ಏನೋ ಅಂತ ಎಲ್ಲ ಕೇಳಬೇಕು. ಯಾವಾರ ಮಾಡ್ಕೊಂಡು ಹೋಗ್ಬೇಕು. ಗಂಡನ್ನ ಕೆಲ್ಸಕ್ಕೆ ಕಳಿಸ್ಬಿಟ್ಟು ಯಾವಾರ ಮಾಡ್ಬೇಕು. ಹೆಂಗಸ್ರ ಹೊಟ್ಟಿಲಿ ಇಟ್ಕೊಂಡು ಅದ್ ಬಿಟ್ಟು ಅಪ್ಪನ ಮನೇಲಿ ಹೋಗ್ತಿದ್ದೀರಲ್ಲ. ಅಲ್ಲ ಕಣಮ್ಮ, ಏನಕ್ಕಂತೆ ಸಾಲ? ಬಾಯಿಗೆ ತೊಂಡೆ ಸಿಕ್ಸ್ಬಿಡ್ತೀನಿ. ನನ್ಗೇನು ಗೊತ್ತು? ಹೋಗಿ ಕೇಳೋಗು ನಿನ್ ಗಂಡನ್ನ, ಗೊತ್ತಾಯ್ತದೆ. ಏನೋ ಸಾಲ ಮಾಡ್ಬಿಟ್ಟು ನಂಗೆ ಕೊಟ್ಟಿದ್ದಾನ, ಇಲ್ಲ ಸಾಲ ಮಾಡ್ಬಿಟ್ಟು ನಂಗೆ ಬಂದು ಹೇಳಿದಾನೋ ಇದಕ್ಕೆ ಮಾಡಿವ್ನಿ ಕಣಮ್ಮ, ಇದಕ್ಕೆ ಮಟ್ಟಿವ್ನಿ ಅಂತ. ಸಾಲದವ್ರು ಹೊಟ್ಟಿಗೆ ಬಂದು ನಿಂತ್ಕೊಳ್ಳೋ ಗಂಟವೇ ಗೊತ್ತಾಗಿಲ್ಲ. ನೀವು ಸರಿಯಾದವ್ರೆ, ನಿಮ್ ಗಂಡದಿರು ಸರಿಯಾದವ್ರೆ. ಇಬ್ರು ಗೈನಂದು ಹಾತ್ಕೊಂಡಿರ್ತಿರು. ಗೈನರ್ದು ಕಳ್ಮುಂಡೆವು ನೀವೆಲ್ಲ ಕಳ್ಮೈ ಬೇಸ್ಕೊಂಡು ಕೂತಿದ್ದೀರಿ. ಏನು ಮನೇಲಿ 4 ಜನಕ್ಕೆ ಹೆಚ್ಚಾಗಿ ಅಡುಗೆ ಮಾಡ್ಬೇಕಾಯ್ತದೆ ಅಂದ್ಬಿಟ್ಟು ಪಾಲ್ ತಗೊಂಡಿರೋರು ನೀವು. ನಿಮ್ ಹೇಳ್ತೀನಿ ಬೆಂಕಿ ಯಾಕ? ಹಿಂಗೆ ಮುಂದುವರೆದ್ರೆ ಮಾತ್ರವಾ ಸರಿಯಾಗಿರಕ್ಕೆಲ್ಲ ಕತೆ ಬೇರೆ ಆಗೋಯ್ತವೆ. ಹಿಂಗೆ ಬೀದಿಲಿ ಹಿಂಗೋಗಿ ಅಪ್ಪನ ಮೇಲೆ ಕುತ್ಕೊತೀನಿ ಅಂತಿದ್ರೆ ನಿಮಗೆ ಅವತ್ತೆ ಪಾಲ್ ಕೊಡ್ತಿತ್ತಿಲ್ಲ ನಿಮ್ಮಿಬ್ರಿಗೂ. ಏನೋ ಮಾಡ್ಲಿ ಅಂತ. ಈಗೇನು ಏನೋ ನಿಮ್ಮ ಹೆಸರು ಬರ್ಕೊಟ್ಬಿಟ್ಟನ? ನನ್ನ ಹೆಸರೆಲ್ಲ ಎಲ್ಲ ಇರೋದು. ಮರ್ಯಾದೆಯಿಂದ ಬದುಕಲ್ಟ ಮಾಡೋದ್ ಕಲೀರಿ. ಇಲ್ಲ ಅಂದ್ರೆ ಕುಳ್ಳನ್ಗೋ ಇಲ್ಲ ಪಾರತಿಗೋ ಬರ್ಕೊಡಿಸ್ತೀನಿ. ಏನು ಹಣೆ ಬರ ಬಂದಿಲ್ಲ. ಅದಕ್ಕೆ ಅವ್ರು ಕೊಡನೆ ಗಿರ್ಜನ್ ಕೊಡ್ತೀನಿ ತಕೋ. 2 ಪಾಲ ಕುಳ್ಳನ್ಗೂ ಇನ್ನು ಪಾರತಿಗೂ ಕೊಟ್ಟಾಯ್ತು. 1 ಪಾಲ್ ಸರಿ ಆಯ್ತು. ಇನ್ನೊಂದು ಪಾಲ ಇನ್ನೆರಡು ಅದಲ್ಲ, 2 ಪಾಲು ಅದನ್ನ ಗಿರ್ಜನ್ ಕೊಟ್ಕತೀನಿ. ಬೇಕಾಗಿಲ್ಲ ಕತೆ. ಈ ಕಷ್ಟ ಸುಖ ನೋಡೋರಲ್ಲ, ಇತ್ತಾಗಿ ನೆಟ್ವಾಗಿ ಬದುಕಟ ಮಾಡ್ಕೊ ಹೋಗೋರಲ್ಲ, ನಿಮ್ಗೆ ಆಸ್ತಿ ಪಾಲ್ ಬೇರೆ ಕೊಡ್ತೀನಿ. ಆಸ್ತಿ ಪಾಲ ಅಲ್ಲ ಕಣಮ್ಮ, ನಾವೇನ್ ಮಾಡ್ದು ಅಂದ್ಬಿಟ್ಟು ನೀನು ನನ್ನ ಜೊತೆ ಗಲಾಟೆ ಮಾಡ್ತಿದ್ದಿ? ಸಾಲ ಮಾಡಿರೋರು ನೋಡ್ರ ನಿಮ್ಮ ಮೊಮ್ಮಕ್ಕಳು
ನೀನ್ ನೋಡಿದ್ರೆ ನಮ್ಮ ಜೊತೆಗೆ ಹೆಂಗೆ ಜಗಳಕ್ಕೆ ಬೀಳ್ತಾ ಇದೆಯಲ್ಲಮ್ಮ. ಯಾಕಮ್ಮ ನಾವೇನ್ ಮಾಡ್ದು? ಅಲ್ಲ ಅವ್ರನ್ನ ಕೇಳಬೇಕು ತಾನೇ, ನಿಮ್ಮ ಮೊಮ್ಮಕ್ಕಳನ್ನ ಕೇಳಬೇಕು ತಾನೇ. ನೀನು ಬಂದು ನಮ್ಮ ಜೊತೆ ಜಗಳ ಮಾಡ್ತಿದ್ದಿ. ಒಟ್ಲಿರ ಹೆಂಗಸರು ಕೇಳ್ಬೇಕಂದ್ರೆ ಮೀ ಕಾಸ ದುಡ್ಡು ಕೊಟ್ರದ ತಂದ್ಕೊಡು, ಗೇದಿರ ತಂದು ಮಡ್ಗು, ಸಾಮಾನು ತಕ ಬಾ, ಅದು ಮಾಡು ಇದು ಮಾಡು ಅಂತ ಮಾಡಬೇಕು. ಬದುಕಟ್ಟ ಉಳಿಸ್ಬೇಕು, ಮನೆಗಿನ ಕಟ್ಟಕ್ಕೆ ನೋಡಬೇಕು. ನೀವು ಹಂಗಲ್ಲ, ಈಗ ತಿಂದುಬಿಟ್ರೆ ನೆಕ್ಬಿಟ್ರೆ ಸಾಕು, ಇನ್ನೇನು ಬೇಡ. ಕಂಡ್ರ ಮನೆ ಸುದ್ದಿಯ ಮಾತಾಡ್ತಾ ಕುತ್ಕೊಬಿಡು ಅನ್ನು. ಬೆಳಗ್ಗೆಯಿಂದವ ಸಂಜೆ ಗಂಟೆ ಅದನ್ನೇ ಮಾತಾಡ್ತಾ ಕುತ್ಕೊಬಿಡ್ತಿದ್ದೀರಿ ನೀವು. ನಿಮ್ಮ ಜೊತೆಗೆ ಇಲ್ಲಿ ಅಡ್ಚಾಡಿ ಕಿರ್ಚಾಡಕ್ಕೆ ಆಯ್ತಿಲ್ಲ, ಬರ್ತೀನಿ. ಅಲ್ಲ ಕನಕ, ಈ ಮುದ್ಕಿ ಯಾಕೆ ಹಿಂಗೆ ಆಡಾಡು? ಸುಮ್ಮನೆ ನನಗೆ ಹೊಸಿ ಹುಚ್ಚತ್ತಕ್ಕಿಲ್ಲ. ಇತ್ತಾಗೆ ನಮ್ಮ ಅಪ್ಪನ ಮನೇಲಿ ಇರೋಕ್ಕೂ ಬಿಡಕ್ಕಿಲ್ಲ, ಇಲ್ಲಿ ಇಲ್ಲವೇ ನೆಟ್ವರ್ಕ್ ಇಸ್ಕೊಳಕ್ಕಿಲ್ಲ. ಅದು ಯಾಕೆ ಆಡಾಡು? ಏನೋ ಪಾಲ್ ಕೊಟ್ಟ ಮೇಲೆ ಸುಮ್ ತಿಕ್ಕ ಮುಚ್ಕೊಂಡು ಇರಬೇಕು. ಅವ್ರ ಪಾಡ್ಗೆ ಅದು ಬಿಟ್ಬಿಟ್ಟು ಏನು ಎತ್ತ ಯಾವ ದೇವ್ರು ಏನು ಅಂತ ಕೇಳ್ಕೊ ಬರೋದು ನೋಡಕ್ಕೆ. ನನಗಂತೂ ಹೊಸಿ ಉರಿ ಹಾಕಿಲ್ಲ ಮೈಯಲ್ಲವ. ಅಲ್ಲ ಒಂದು ಚೂರಾರು ಗೊತ್ತಾಯ್ಕಿಲ್ವಾ? ಪಾಲ್ ಕೊಟ್ಟ ಮೇಲೆ ಅವ್ರು ಸುದ್ದಿಗೆ ಹೋಗ್ಬಾರ್ದು, ಮತ್ತೊಂದಕ್ಕೆ ಹೋಗ್ಬಾರ್ದು ಅಂತ. ನೋಡಿ ಹೆಂಗಾಡಳು. ಇದೇ ಜಾಗದಲ್ಲೇ ಅತ್ತೆ ಇಡ್ಬಿಡ್ಬೇಕಾಗಿತ್ತು. ಸರ್ಯಾಗಿ ಅನ್ನೀವ್ನಿ ಏನ್ ಮಾಡನೆ, ಕಿವುಡಮ್ಮ ಅಲ್ವಾ, ಅದಕ್ಕೆ ಸುಮ್ಮನಾಗಿವ್ನಿ. ಇಲ್ಲ ಅಂದಿದ್ರೆ ಮಾತ್ರ ಅತ್ತೆ ಇದ್ದುಡ್ಬೇಕಾಯ್ತು. ನಾನು ಅಷ್ಟೇ ಯಾಕಂತಾರ, ಅತ್ತೆಗಿತ್ತ ಇದ್ದು ಬಿಟ್ಟಿದ್ರೆ ಮಾತ್ರವಾ ಸರ್ಯಾಗಿ ಅಂದ್ಬಿಡೀನಿ. ಕಿವುಡಮ್ಮನಿಗೆ ಏನಾರು ಅಂದ್ರೆ ಎಲ್ಲ ಇಂಟ್ಕೊಬಿಡ್ತಾರೆ ಅಂದ್ಬಿಟ್ಟು ನಾನು ಸುಮ್ಮನಾಗಿರೋದು. ಅಲ್ಲ ಇವ ಅಮ್ಮನಿಗೆ ಏನಾಗಿರೋದು ರೋಗ? ಏನು ತಲೆಗಿಲ್ಲ ಕೆಟ್ಟಾಗಿರೋದ ಇವಳಿಗೆ? ಬಂದ್ಬಿಟ್ಟು ಏನು ಹೊಟ್ಟೆ ಉರ್ತಾ ಕೂತಾಳಲ್ಲ, ಹೊಸಿ ಕೊಪ್ಪ ತಕ್ಕಿಲ್ಲ. ನನಗಂತೂ ಏನು ಮಾಡನೆ, ಏನು ಮಾಡೋಕ್ಕಾಗಿಲ್ಲ, ಸುಮ್ಮನಿರು. ಅಲ್ಲ ಇರ್ಲಿ, ಏನಕ್ಕೆ 50,000 ಸಾಲ ಮಾಡಿದಾರಂತೆ? ಹೇಳೇ ಇಲ್ಲ ನಮ್ಗೆ. ಬರ್ಲಿ ಇರಕ್ಕ ಮಾಡ್ತೀನಿ. ಅಲ್ಲ 50,000 ಏನ್ ಮಾಡಕ್ ಮಾಡಿದಾರೆ ಸಾಲವ? ಏನೋ ನಮ್ಗೆ ಚಿನ್ನ ಮಾಡ್ಸಿಲ್ಲ, ಒಡವೆ ಮಾಡ್ಸಿಲ್ಲ, ಬಟ್ಟೆ ಬರೆ ತಕೊಟ್ಟಿಲ್ಲ, ಕಾಲು ಮುಗ್ಗೆ ತಂದು ಕೊಟ್ಟಿಲ್ಲ. ಏನ್ ಮಾಡಕ್ ಮಾಡಿದಾರು? ನಾನು ಅದನ್ನ ಕೇಳ್ತೀನಿ, ಇವ್ರು ಬಂದ್ಮೇಲೆ ಮಾಡ್ತಿದ್ರೆ ಆಚಾರ ಬಿಡಿಸ್ತೀನಿ. ಸಾಲ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ನೆಕ್ಕೊಂಡು ಕೂತಿರ್ಲಿ. ನಾವು ಹೋಗಿ ನಮ್ಮ ಅಪ್ಪನ ಮನೇಲಿರೋ ಸಾಮಾನೆಲ್ಲ ಖಾಲಿ ಮಾಡ್ತೀವಿ. ದೊಡ್ಡ ನನ್ನ ಹಾಟ್ಕೊಳ್ಗಿತ್ತೀರ ಹೆಂಗಾಡ್ತಾರ ನೋಡಕ. ಇದನ್ನ ಓಸಿ ಕೊಪ್ಪತ್ತೆ ಇಲ್ಲ. ಅಲ್ಲ ನಿನ್ಕರು ಹೇಳಿದ ಬಾವ ಹೇಳವ್ರೆ, ಹೇಳ್ಬಿಟ್ಟು ತಂದು ಕೊಟ್ಟವ್ರೆ. ಅದೇನ್ ಮಾತು ಅಂತ ಆಡಿತಾರ ನೀನು? ಅಲ್ಲ ಕನಕ, ನಾನು ಕೇಳಿದ್ದು ನೀನ್ ನೋಡ್ರಿ ಯಾಕಿಂಗ್ ಕೋಪ ಮಾಡ್ಕೊತಿದ್ದಿ ನೀನು? ನಾ ಸುಮ್ಮನೆ ಕೇಳಿದ್ದು ಹೇಳ್ಗಿಳಿದ ಏನೋ ಎತ್ತ ಅಂತ. ನಮ್ಮಟ್ಟೆಯವರು ಹೇಳಿಲ್ಲ. ಅದಕ್ಕೆ ಬರ್ಲಿ ಈಗ ಇಲ್ಲೇ ಕುತ್ಕೊಳ್ಳೋದ, ಏನಾರು ಆಗ್ಬಿಡ್ಲಿ. ಏನೇನು ಸಾಲ ಮಾಡಿದಾರು ಕೇಳದ. ಅದು ಯಾವಳಕ್ಕೆ ತಕೋ ಕೊಟ್ಟಿದ್ದಾರು, ಅದು ಯಾವನಿಗೆ ತಕೋ ಕೊಟ್ಟಿದ್ದಾರು, ಅದು ಏನ್ ಮಾಡಿದಾರು ಅಂತ. ಕಾಸು ಕೇಳಿದ್ರೆ ಕಾಸಿಲ್ಲ ಅನ್ನೋದು. ಆಮೇಲೆ ಕೆಲ್ಸಕ್ಕೆ ಹೋಯ್ತಲ್ವಂತಲ್ಲ. ಕನಕ, ನನಗೂ ಅದೇ ಡೌಟು. ಏಕೆ ಫೋನ್ ಮಾಡ್ದಾಗ್ಲೆಲ್ಲವ ಕೆಲಸ ಮಾಡ್ತೇವಿ ಆಮೇಲೆ ಮಾಡ್ತೀವಿ ಅಂತಂದ್ರು. ಕಾಸು ಗೀಸು ಕೊಡಿ, ಖರ್ಚು ಅಂದಿದ್ಕೆ ಚೀಟಿ ಕಟ್ಕೊತಾವಿ ಬಿಡು, ಏನಾರು ಮಾಡ್ಕೊಳಕಾಯ್ತದೆ ಅಂತ ಅಂದವ್ರೆ. ನೋಡಕ ನನಗೂ ಹಿಂಗೆ ಹೇಳಿರೋದು ನಿಮ್ಮ ಬಾವ. ಮಾಡ್ಲಿರೀಗ ಈಗ ಚೀಟಿ ಗಿಟಿ ತಂದು ಕೊಡದೆ ಇರಲಿ, ಆಗೊಂದು ಆಚಾರ ಬಿಡ್ಸಕಾಯ್ತದೆ. ಅಡ್ಗಿಗೆ ಮಾಡಕ್ ಹೋಗ್ಬೇಡ ನೀನು, ಮಾಡ್ಕೊಂಡು ನಾವು ತಿನ್ನಕಾಯ್ತದೆ. ಯಾಕಂದ್ರೆ ಕೊಡೋರ್ಗೇನೋ ದರಿದ್ರುವ ತಕೋ. ಬೇಕು ಅಂದ್ರೆ ಗಿರ್ಜೆ ದೊಡ್ಡವನ ಮನೇಲಿ ಉಣ್ಕೋತದೆ, ಇಲ್ಲಾಂದ್ರೆ ಅತ್ತೆ ಇಲ್ವಾ ಮಾಡ ಹಾಕ್ತಾರಿಲ್ಲ, ಮಾಲಾಗೆಲ್ಲ ಇಟ್ಕೊಡ್ತಾರ ಕತೆ. ಅತ್ತೆಯವ್ರ ಕೊಬ್ಬು ಅಟ್ಲು ಮೇ ಕತ್ಕೊಂಡ್ರದು. ಇದ್ದೊಳ್ಳು ಬಸ್ತಿದ್ರೆ ಬನ್ನಿ ಅಂತ ನಮ್ಮ ಕಾಲನ ಕಟ್ಟೋರು. ಈಗ ಇಟ್ಕೊಡೋರು ಮಾಡೋರು ಮಟ್ಟೋರು ಅವರೆಲ್ಲ ಅಕ್ಕೆಗೆ. ಸರಿ ಕನಕ, ಇಲ್ಲೇ ಕೂತ್ಕೊಬಿಡದ. ಇಲ್ಲೇ ಕೂತ್ಕೊಂಡು ಬರಗಂಟು ಬಿಡ್ಬಾರ್ದು. ಬೇಕಾದ್ರೆ ಜಗಳನೇ ಆಗೋಗ್ಲಿ, ದೊಡ್ಡ ಜಗಳನೇ ಆಗೋಗ್ಲಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರದ ಮತ್ತೆ